ನಮಸ್ಕಾರ ಎಲ್ರಿಗೂ. ಸರ್ವಂ ಇದಂ ಏಕಂ ಹಾಗೂ ಏಕಂ ಸರ್ವತತ್ವಂ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಹ್ಯಾಶ್ಟ್ಯಾಗ್ ನಮ್ಮ ಓಣಿ ಸೀರೀಸಿಗೆ ಸ್ವಾಗತ. ಇವತ್ತು ನಾವು ಮಾದರಿ ಪ್ರಾಥಮಿಕ ಶಾಲೆ ಬಿ ಗಣೇಕಲ್ ಹುಡುಗರ ಹತ್ರ ಇದ್ದೀವಿ. ಇವರಿಗೆ ಒಂದೆರಡು ಸಿಂಪಲ್ ಕ್ವಶನ್ಸ್ ಕೇಳಮ್ಮ, ಪಬ್ಲಿಕ್ ಇಂಟ್ರಾಕ್ಷನ್ ಮಾಡೋಣ ಬನ್ನಿ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಈಗಿನ ಕಾಲದಲ್ಲಿ ಇಂಗ್ಲೀಷು ಲ್ಯಾಂಗ್ವೇಜು ಪದಗಳು ಗೊತ್ತಿರಲಾರ್ದ, ಎಂಥ ಕನ್ನಡ ಮೀಡಿಯಮ್ ಆಗಿದ್ರು ಕೂಡ ಗೊತ್ತಿರಲಾರ್ದ ವಿದ್ಯಾರ್ಥಿಗಳಿಗೆ ಇರಲ್ಲ. ಆಲ್ಮೋಸ್ಟ್ ಅಲ್ಲಿ ಇವರಿಗೆ ಸ್ವಲ್ಪ ಭಾಳ ಬೇಸಿಕ್ ಲೆವೆಲಲ್ಲಿ ಇಂಗ್ಲೀಷ್ ಪದಗಳನ್ನು ಕೇಳೋಣ. ಕನ್ನಡದಾಗ ಹೇಳ್ತಾರೋ, ಕನ್ನಡದಾಗ ಕೇಳೋಣ, ಇಂಗ್ಲೀಷ್ದಾಗ ಹೇಳ್ತಾರೋ ನೋಡೋಣ. ಅಪ್ಪಿ, ವಾಟರ್ಗೆ ಕನ್ನಡದಾಗ ಏನಂತಾರೆ? ವಾಟರ್, ನೀರು. ಓಕೆ. ಸ್ಟೋನ್, ಗೊತ್ತಿಲ್ಲ ಬಿಡು ನಮಗೆ. ಕಲ್ಲು. ಕಲ್ಲು. ಅಪ್ಪಿ, ನಿನ್ನ ಹೆಸರು? ಚೇತನ್. ಚೇತನ್. ಕನ್ನಡ ಇಲ್ಕಂದ್ರೆ ಹಿಂದಿ ಯಾವ್ದಾದ್ರು ಪದ್ಯ ಏನಾದ್ರು ಹೇಳ್ತೀಯಾ? रंग बिरंगो पंखों वाली चिड़िया देखो आई चू चू करके उड़ती थी, सबको मन को बाती थी. चिड़िया गाना गाती है, सुबह में जगाती है, फुट से उड़ जाती है. काश मैं चिड़िया होती, आसमान में उड़ सकती, पेड़ की डाली पर बैठा चू चू गाना गाती. ಇವತ್ತು ವರ್ಲ್ಡ್ ಎಂಟರ್ಪ್ರಿನರ್ ಡೇ. ವರ್ಲ್ಡ್ ಅಲ್ಲ, ನ್ಯಾಷನಲ್ ಎಂಟರ್ಪ್ರಿನರ್ ಡೇ ಅಂದರೆ ಬಿಸ್ನೆಸ್ ಮ್ಯಾನ್ ಡೇ. ಇವಾಗ ಇಲ್ಲಿರೋ ಹುಡುಗರು ಎಷ್ಟು ಜನ ಬಿಸ್ನೆಸ್ ಮ್ಯಾನ್ ಹಾಕಿ ಇಂಟ್ರೆಸ್ಟ್ ಪಡ್ತಾರೋ, ಇಲ್ಲ ಗೌರ್ಮೆಂಟ್ ಜಾಬು ನಾರ್ಮಲ್ ಜಾಬು ಮಾಡೋಕ್ಕೆ ಇಷ್ಟಪಡ್ತಾರೆ? ಬಿಸ್ನೆಸ್ ಮ್ಯಾನ ಜಾಬ? ಜಾಬ್. 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 ಬಿಸ್ನೆಸ್ ಮ್ಯಾನ ಜಾಬ? ಬಿಸ್ನೆಸ್ ಮ್ಯಾನ್. ಅಪ್ಪಿ, 7 ಮಗ್ಗಿ ಬರ್ತೈತಲ್ಲ, ಹೇಳು. 7 17 17 17 17 ಅಪ್ಪಿ, ದೊಡ್ಡವನಾದ್ಮೇಲೆ ಏನಾಯ್ತಪ್ಪಿ ನೀವು? ವಾಟ್ ಈಸ್ ಯುವರ್ ಗೋಲ್? ಪೊಲೀಸ್. ನೀನ? ಡಿಶ್. ಡಿಶ್. ನೀನು? ರೈತ. ಫಾರ್ಮರ್. ನೀನು? ಡಾಕ್ಟರ್. ಪೊಲೀಸ್. ಇಂಜಿನಿಯರ್. ಸೈನಿಕ್. ಓಕೆ. ಅಪ್ಪಿ, ನಿನ್ನ ಹೆಸರು? ಹರ್ಷವರ್ಧನ್. ಅಪ್ಪಿ, ಕರ್ನಾಟಕ ರಾಜ್ಯದ ರಾಜಧಾನಿ? ಬೆಂಗಳೂರು. ಭಾರತ ದೇಶದ ರಾಜಧಾನಿ? ನವದೆಹಲಿ. ನವದೆಹಲಿ. ಈಗ ಭಾರತದಾಗಿರುವ ಕನಿಷ್ಠ 5 ರಾಜ್ಯಗಳ ಹೆಸರು. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ, ಕೇರಳ. ಹೌದು. ಈಗ ಕರ್ನಾಟಕದಾಗಿರೋ 5 ಯಾವ್ದಾದ್ರು ಜಿಲ್ಲೆ ಹೆಸರು? ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ. ಹೌದಪ್ಪಿ. ಈಗ ಕೊಪ್ಪಳ, ಯಾದಗಿರಿ ಈ ಕಡೆ ಇರೋ ಪ್ರದೇಶಗಳನ್ನು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ರು. ಈಗ ಅದಕ್ಕೆ ಒಂದು ಹೊಸ ನೇಮ್ ಇಟ್ಟಿದ್ದಾರೆ. ಅದು ಯಾವ ಕರ್ನಾಟಕ ಅಂತ ಕರೀತಾರೆ ಈಗ? ಕಲ್ಯಾಣ ಕರ್ನಾಟಕ. ಈಗ ಜೋಗ್ ಫಾಲ್ಸ್ ಯಾವ ಜಿಲ್ಲೆದಾಗ ಬರ್ತದೆ? ಶಿವಮೊಗ್ಗ. ಈಗ BS ಯಡಿಯೂರಪ್ಪ ಯಾವ ಜಿಲ್ಲೆದಾಗ ಬರ್ತಾರೆ? ಯಾವ ತಾಲೂಕು? BS ಯಡಿಯೂರಪ್ಪ ಹಾವೇರಿ. ರಾಂಗ್. ಅಪ್ಪಿ, ಈ ಕರ್ನಾಟಕ ರಾಜ್ಯದಲ್ಲಿರುವ ಒಂದು 5 ಪ್ರವಾಸಿ ತಾಣಗಳ ನಿನಗೆ ಫೇವ್ರೇಟ್ ಆಗಿದ್ದು ತಾಣಗಳ ಹೆಸರು? ಹಂಪಿ ಕಲ್ಲಿನ ರಥ, ಜೋಗ್ ಫಾಲ್ಸ್, ಆನೆಗುಂದಿ, ಅಂಜನಾದ್ರಿ ಬೆಟ್ಟ, ಮತ್ತು ಮುದಗಲ್ಕೋಟೆ. ಅಲ್ಲಪ್ಪಿ, ಈಗ ಕರ್ನಾಟಕದಾಗಿರೋ ನಟನ, ನಿಮಗೆ ಇಷ್ಟವಾದ ನಟನ ಹೆಸರು? ಶಿವಕುಮಾರ್. ಅಪ್ಪಿ, ನಿನಗೆ ಫೇವ್ರೇಟ್ ಇರೋ? ಪುನೀತ್ ರಾಜ್ಕುಮಾರ್. ನಿಮ್ಗೆ? ಯಶ್. ಡಿ ಬಾಸ್. ಕಿಚ್ಚ. ಇವಾಗ ನಿಮ್ಗೆ ಫೇವ್ರೇಟ್ ಫಿಲಮ್ ಹೆಸರು ಯಾವ್ದಾರ ಲ್ಯಾಂಗ್ವೇಜ್ ಆಗಿರಲಿ, ಕನ್ನಡ ಆದರೆ? ಅಣ್ಣ ಬಾಂಡ್. ಸಂತೋಷ್ ಸ್ಟೇಟ್ ಫಾರ್ವರ್ಡ್. ಫಿಲಿಮ್ ಯಾವ್ದು? ಮಂಡ್ಯದ ಗಂಡು. ಹಸುರನ್. ಓಕೆ. ಅಪ್ಪಿ, ಈಗ ನೀವು ಓದ್ತಿರಲ್ಲ ಬುಕ್, ಯಾವ ಭಾಷೆ ಯಾವ ಸಬ್ಜೆಕ್ಟ್ ನಿನಗೆ ಭಾಳ ಇಷ್ಟ ಆಗ್ತೈತಿ? ಗಣಿತ, ಸಮಾಜನೋ, ಸಮಾಜ ವಿಜ್ಞಾನನೋ?
ಕನ್ನಡ. ಕನ್ನಡ. ಸಮಾಜ. ಸಮಾಜ. ವಿಜ್ಞಾನ. 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 ಗಣಿತ. ಗಣಿತ. ವಿಜ್ಞಾನ. ವಿಜ್ಞಾನ. ಸಮಾಜ. ಸಮಾಜ. ಓಕೆ. ಈಗ ಒಂದು ಸ್ವಲ್ಪ ಬಿಗ್ ಕ್ವಶನ್. ಈಗ ಅಮೇರಿಕಾದಾಗ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಐತೆ. ಅಮೇರಿಕಾದ ಪ್ರೆಸಿಡೆಂಟ್ ಹೆಸರು ಯಾರು 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 ಹೇಳ್ತೀರಿ? ಅಮೇರಿಕಾದ ಪ್ರೆಸಿಡೆಂಟು. ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ ಡೊನಾಲ್ಡ್ ಟ್ರಂಪ್, ಆಪ್ಷನ್ ಬಿ ಬರಾಕ್ ಒಬಾಮಾ, ಆಪ್ಷನ್ ಸಿ ಕಮಲಾ ಹ್ಯಾರಿಸ್, ಆಪ್ಷನ್ ಡಿ ಸ್ಟ್ಯಾನ್ಲಿ. ಹಾಂ, ಆಪ್ಷನ್ ಸಿ. ಏನಿತ್ತು ಆಪ್ಷನ್ ಸಿ ಇದ್ದಾಗ? ಕಮಲ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಡೊನಾಲ್ಡ್ ಟ್ರಂಪ್, ಅಮೇರಿಕಾದ ಪ್ರೆಸಿಡೆಂಟ್. ಅಣ್ಣ, ಇವತ್ತು ನ್ಯಾಷನಲ್ಲು ಎಂಟರ್ಪ್ರಿನರ್ಶಿಪ್ ಡೇ, ಅಂದರೆ ಬಿಸ್ನೆಸ್ ಮ್ಯಾನು ಅಂತ ಡೇ ಥರ ಆಲ್ಮೋಸ್ಟ್ ಆಲ್. ನಿಮ್ಮ ಅನಿಸಿಕೆ ಪ್ರಕಾರ ಈಗಿನ ಕಾಲದಾಗ ಬಿಸ್ನೆಸ್ ಮಾಡೋ ಚಲೋನಾ, ಜಾಬ್ ಮಾಡೋ ಚಲೋನಾ, ಗೌರ್ಮೆಂಟ್ ಜಾಬ್ ಚಲೋ ಮಾಡೋ? ಬಿಸ್ನೆಸ್ ಮಾಡೋದನ್ನು ಚಲೋ. ಹಾಂ, ಈಗ ಜಾಬ್ ಮಾಡಿದ್ರನ ಅದನ್ನು ಚಲೋ. ಎಲ್ಲ ರೀತಿಲೂ ಚಲೋ ಅದ. ಏನಿಲ್ಲ ಮತ್ತು ಜಾಬ್ ಮಾಡಿದ್ರೆ ಏನದ ಮತ್ತು ಹಿಂಗೆ ಅಮೌಂಟ್ ಬೀಳಲ್ಲ, ಏನು ಬೀಳಲ್ಲ. ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ನಾಗ ಲಾಸ್ ಆಗ್ಬೋದು. ಎರಡರಲ್ಲೂ ಅಷ್ಟೇ. ಎರಡರಲ್ಲಿ ಸ್ವಲ್ಪ ಕಠಿಣಗಳು ಇದಾಗ ಯಾವುದ್ರಾಗ? ಹೌದಣ್ಣ. ಈಗ ಮೊನ್ನೆ ಬೆಳಗಾವಿಯಲ್ಲಿ ನೋಡಿರ್ಬೋದು ನಾವು, ರೈತರು ಕಬ್ಬಿನ ಬೆಲೆಗೆ ಬೆಂಬಲಿತ ಬೆಲೆಯನ್ನು ಕೇಳ್ತಿದ್ದಾರೆ. ಅದ್ರ ಬಗ್ಗೆ ನೀವು ರೈತರಾಗಿ ಈಗ ರೈತರದ್ದು ಲೈಫ್ ಎಷ್ಟು ಕಠಿಣ, ಸರ್ಕಾರ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೇವೆ, ರೈತರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ಬೇಕು, ಅದನ್ನು ನೀವು ನಿಮ್ಮ ಅನಿಸಿಕೆಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗೆ ರೈತರನಕ್ಕೆ ಏನದು ಬೀಜ ಹಾಕಿದ್ಲಿದ್ದನ್ನ ಕಷ್ಟಪಟ್ಟು ದುಡಿತಾರ. ಹವಾಮಾನ ವೈಪರೀತ್ಯ ಇರ್ತದೆ. ದುಡಿದ್ರೆ ಏನದ ಮಾಲ್ ಬಂದವಾಗ ಒಂಥರ, ಬಿತ್ತ ಕಲಕ ಒಂಥರ, ಗೊಬ್ಬರ ಕೇಳಕ್ ಹೋದ್ರೆ ಕಂಡಬಿಟ್ರಿ ರೇಟ್ 1300 ಇದ್ದದ್ದು ಈ ವರ್ಷ 1600 ಚಿಲ್ಲರೆ ಆಗ್ಯದ. 2020 ಈಗ ನಮ್ಮ ಮಾಲ್ ನೋಡಿದ್ರೆ ಯಾವನು ಕೇಳವಲ್ರು. ಹಿಂಗೆ ಸಮಸ್ಯೆ ರೈತಂದು. ಏನು ಅದು ಹೇಳೋ, ರೈತ ಒಂಥರ ಬೆಳಿಬಾರ್ದು, ನೆಮ್ಮದಿ ಸಂಗಟ ರೈತಗೆ ನೆಮ್ಮದಿನೇ ಇಲ್ಲ. ಅದ್ರಾಗ ಬೆಳೆದ್ರೂ ನೆಮ್ಮದಿಲ್ಲ, ಮಾಡ್ಲಿಕ್ಕೂ ನೆಮ್ಮದಿಲ್ಲ. ಹಂಗೈತಿ. ಅಂದರೆ ಈಗ ರೈತರದ್ದು ಏನು ತಪ್ಪಿಲ್ಲ, ಎಲ್ಲ ಸರ್ಕಾರದ ತಪ್ಪು, ಮತ್ತು ಹಬ್ಬ ಅಂದರೆ ಹವಾಮಾನ ವೈಪರೀತ್ಯ ತಪ್ಪು ಅಂತ ಹೇಳ್ತೀರಿ. ಅಲ್ಲಣ್ಣ, ಈಗ ನಾವು ನೋಡ್ತೀವಿ ಎಷ್ಟೋ ಜನ ರೈತರು ಏನೋ ಅವರಪ್ಪ ಬೆಳೆದಿದ್ದನ್ನೇ ಬೆಳಿತಾರೆ. ಸ್ವಲ್ಪ ಜನ ಬೆಳಗ್ಗೆನೆ ಮತ್ತು ಹಿಂಗೆಲ್ಲ ಇದ್ದುವಾಗ ಕೆಲವೊಂದು ಸ್ವಲ್ಪ ಬೇಸಿಕ್ಕಾಗಿ ಯಾವ ಕೆಮಿಕಲ್ಲು ಹೊಡಿಬೇಕನ್ನೋದು ಸ್ವಲ್ಪ ಪ್ರಜ್ಞಾವಂತವಾಗಿ ತಿಳ್ಕೊಳೋದು ಹಿಂದೇಟ್ ಆಗ್ತಾರೆ. ಈಗ ರೈತರದ್ದು ತಪ್ಪೈತಲ್ಲ ಇದ್ರಾಗ. ಹಂಗಂದ್ರೆ ಭಾಳ ವೈಜ್ಞಾನಿಕವಾದ ಪದ್ಧತಿಯನ್ನು ಅಳವಡಿಸ್ಕೊಂತಿಲ್ಲ. ಅಲ್ಲ, ಈಗ ಏನು ಮಾಡಿ, ಈಗ ನೀನು ಬಂದೆ, ನೀನೊಂದು ಹೇಳಿದೆ, ಬಂದ ಆತೊಂದು ಹೇಳಿದೆ. ರೈತಿಗೆ ಏನಿರ್ತದೆ, ನಾನು ಹೆಂಗನ ಮಾಡಿ ಬೆಳಿಬೇಕನ್ನೋದೇ ಇರ್ತದೆ. ಈಗ ಅದ್ರಾಗ ಏನಾದಂದ್ರೆ ಮತ್ತು ಔಷಧಿ ಅದು ಹೆಂಗೆ, ಈಗ ನೀನೊಂದು ಮಾಡೋದು ನಾನೊಂದು ನೋಡಿದ್ರೆ ರಿಯಾಕ್ಷನ್ ಆಗೋದು ಯಾರಿಗೆ? ಬೆಳೆಗೆ. ಅದು ರೈತನ ಬೆಳೆನೇ. ಅದು ಹಾಳಾಗೋದು ಯಾರ್ದು? ರೈತಂದೇ ಅದು. ಹೌದಾ? ಈಗ ಹಾಳಾದಕ್ಕೆ ಅದ್ರ ರೈತ ಹಾಳಾಗ್ಯಾನಪ್ಪ ಅಂದ್ರೆ ಯಾರು ಏನು ಕೊಡಲ್ಲ. ಹಂಗೈತೆ. ಏನು ಮತ್ತು ಈಗ ರೈತರು ಸ್ವಲ್ಪ ಪ್ರಜ್ಞಾವಂತವಾಗಿ ತಿಳ್ಕೊಬೇಕು, ಕೆಮಿಕಲ್ ಹೆಂಗು ಇದನ್ನ ಮಾಡಬೇಕು, ಯಾವ್ದು ಹೊಡಿಬೇಕು, ಎಲ್ಲ ರೀತಿ ತಿಳ್ಕೊಂತ. ಅಂದ್ರೆ ರೈತರದ್ದು ಈಗ ಅದನ್ನೇ ಮುಂದೆ ಹೊಂಟದಲ್ಲ ಈಗ. ಅದೇ ರೈತರದ್ದು ತಪ್ಪಿಲ್ಲ ಅಂತ ಹೇಳ್ತೀನಿ. ಎಲ್ಲ ರೈತರಿಂದ ಏನೇನು ತಪ್ಪಿಲ್ಲ. ಹೆಂಗೆ ತಪ್ಪಿಲ್ಲ ಅಂತ ಹೇಳಿದ್ರು? ಈಗ ಏನು ಬೆಳಿಲಾರ್ದ ಕುಂತನಪ್ಪ ಅಂತಂದ್ರೆ ಮೆಂಗನಾಯ್ತು. ಅವ ಕಾಮಕಷ್ಟು ಬಿಟ್ಟು ಬೆಳಿತಾನ. ಅವನು 500 ರೂಪಾಯಿ ಕೂಲಿ ಆಗ್ಯದ. ಯಾವನಿಗೇನು ಐತೆ 500 ರೂಪಾಯಿ ಕೂಲಿ ವರ್ಷ ದಿನಮಾನ? ಹಾಂ, ಅದು 7,000 ರೂಪಾಯಿ ಹತ್ತಿ ಅದ, ರೇಟ್ ಅದ. ಈಗ ಅವನು ಏನಾಯ್ತು, 20 ಮನೆ ಕರ್ಕೊಂಡು 10,000 ಆಯ್ತು. 1 ಕ್ವಿಂಟಲ್ ಬೆಲೆ ಭಾಳ ಹೊಲ್ತು ರೈತಂದು. ಈ ರೀತಿ ಅದ. ಇಲ್ಲ ಅಣ್ಣ, ಈಗ ಓವರ್ ಆಲ್ ಫಾರ್ಮರ್ ಆ್ಯಸ್ ಎ ಸರ್ವಿಸ್ ಆಗ್ಬೋದು, ಬಟ್ ಫಾರ್ಮರ್ ಆ್ಯಸ್ ಎ ಪ್ರೊಫೆಷನ್ ಅಂತ ತಗೊಂಡಾಗ ಈಗ 10 ಮಾರ್ಕ್ಸ್ ಇಟ್ಟರೆ ಫಾರ್ಮರ್ ಲೈಫಿಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ರೇಟಿಂಗ್? 10 ಮಾರ್ಕ್ಸಿಗೆ ಈ ಫಾರ್ಮರ್ ಲೈಫು 8 7 ಹಿಂಗೆ ನಿಮ್ಮ ಪ್ರಕಾರ ಫಾರ್ಮರ್ ಲೈಫು 10ದಾಗ ಎಷ್ಟು ರೇಟಿಂಗ್? ಅದಕ್ಕೊಂದು ಮಾರ್ಕ್ಸ್ ರೇಟ್ ಬಂದು ಕಡೆ ಕೊಡ್ಬೇಕತ್ತ. ಮತ್ತೆ ಏನು ಮಾಡೋಕತ್ತ ಹೇಳಿ? ಅಪ್ಪೆ, ನೀನು ಹೈಸ್ಕೂಲ್ ಸ್ಟೂಡೆಂಟ್. ಈಗ ನೀನು ಮುಂದೆ ಭವಿಷ್ಯದಲ್ಲಿ ವಿಜ್ಞಾನನ ಚೂಸ್ ಮಾಡ್ತೀವೋ, ಕಲಾ ಚೂಸ್ ಮಾಡ್ತೀವೋ, ಏನೋ ವಾಣಿಜ್ಯ ಶಾಸ್ತ್ರ ಚೂಸ್ ಮಾಡ್ತೀವಿ, ಸೈನ್ಸು, ಕಾಮರ್ಸು, ಆರ್ಟ್ಸು, ಏನು ಮತ್ತೆ ಏನಾದ್ರು ಬೇರೆ ಐಡಿಯಾಸ್ ಇದಾವ? ಸೈನ್ಸ್ ನಿನಗೆ ಫೇವ್ರೇಟಾ? ಸೈನ್ಸ್ ಚೂಸ್ ಮಾಡ್ತಿದ್ದೀಯಾ? ಯಾರಾದರೂ ಒಬ್ಬ ಸೈಂಟಿಸ್ಟ್ ನೇಮ್ ಗೊತ್ತಾ? ಸೈಂಟಿಸ್ಟ್ ನೇಮ್ ನಿಮ್ಮ ಲೆಸನ್ದಾಗ ಬರ್ತೈತಲ್ಲ, ಯಾವುದೋ ಒಂದು ಬಂದಿರ್ಬೋದು ಸೈಂಟಿಸ್ಟ್.
ಆಲ್ಬರ್ಟ್ ಐನ್ಸ್ಟೈನ್ಸ್. ಅಪ್ಪೆ ನಿನ್ನ ಹೆಸರು? ಸುನಿಲ್. ಸುನೀಲ್. ನಿನ್ನ ಹೆಸರಪ್ಪ? ಕಿರಣ್ ಕುಮಾರ್. ಶಿವಕುಮಾರ್. ಈಗ 10ನೇ ಕ್ಲಾಸ್ ಮುಗಿದ್ಮ್ಯಾಗ ಏನು ಸೈನ್ಸ್ ಇಂಟ್ರೆಸ್ಟ್ ಆಯಿತು, ಏನು ಕಾಮರ್ಸ್, ಏನು ಆರ್ಟ್ಸ್ ತೊಗೊತೀರಾ? ಏನು ಅದ್ರ ಬಗ್ಗೆ ಯೋಚನೆ ಮಾಡಿರಾ? ಸೈನ್ಸ್. ಕಾಮರ್ಸ್. ಆರ್ಟ್ಸ್. ಆರ್ಟ್ಸ್. ಓಕೆ. ಸೈನ್ಸ್ ತೊಗೊಂತಲ್ಲ, ಯಾವುದೋ ಒಂದು ಇಬ್ಬರು ಸೈಂಟಿಸ್ಟ್ ನೇಮ್ ಗೊತ್ತಾ? ಸೈಂಟಿಸ್ಟ್ ನೇಮ್ ಹೇಳ್ರಿ. ಸರ್ ಸಿ ವಿ ರಾಮನ್ ರೀ. ಸರ್ ಸಿ ವಿ ರಾಮನ್. ಸರ್ ಐಸಾಕ್ ನ್ಯೂಟನ್. ಮತ್ತೆ ಥಾಮಸ್ ಆಲ್ವಾ ಎಡಿಸನ್. ಹಾಂ. ಆರ್ಟ್ಸ್ ಅಂದಲ್ಲ, ಕರ್ನಾಟಕದ್ದು ಇಲ್ಲ ಭಾರತ ದೇಶದ್ದು ರಾಜ ವಂಶಸ್ಥರ ಹೆಸರು ಯಾವ್ದಾರ ಒಂದೇ ಹೇಳಿ ನೋಡಮ್ಮ. ಮೊಘಲರು, ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟ. ನೀನಪ್ಪಿ? ಯಾರು? ರಾಜ ವಂಶಸ್ಥರು. ಅಹೋಮ್ ಸಾಮ್ರಾಜ್ಯ ರೀ. ಅಹೋಮ್ ಡೈನಸ್ಟಿ. ಹಾಂ. ಎಲ್ಲಿ ಬರ್ತೈತಿ? ಮತ್ತೆ ಎಲ್ಲಿ ಬರ್ತೈತೆ ಅಹೋಮ್ ಡೈನಸ್ಟಿ? ಗೊತ್ತಿಲ್ಲ. ಅಸ್ಸಾಂ ಭಾಗದಲ್ಲಿ ಆದ್ರೆ. ಹಾಂ. ಮತ್ತೆ ವಿಜಯನಗರ ಸಾಮ್ರಾಜ್ಯ. ಇದು ಎಲ್ಲಿ? ಹಂಪಿ. ಹಾಂ. ಮತ್ತೆ ಮೊಘಲರು. ಮರಾಠರು. ಮೊಘಲರು ಭಾರತದವ್ರ? ಏನು ನಮ್ಮ ಭಾರತದವ್ರು ಅಲ್ಲ ಅವರು? ಸುಮ್ಕೆ ನಿಲ್ರಿ, ಅದ ಪ್ರಾಬ್ಲಮ್ ಅಲ್ಲಪ್ಪ. ಈಗ ಮೊಘಲರು ಅವರು ಇನ್ವೇಡರ್ಸಾ ಏನು ಇಂಡಿಯನ್ ಕಿಂಗ್ಸ್? ಅವರು ಆಕ್ರಮಣಕಾರಿ ಮಾಡಿದಾರೋ ಇಂಡಿಯಾದಾಗ? ಅವ್ರು ಇಂಡಿಯಾದಾಗ ಇದನ್ನ ಮಾಡಿದಾರ ಅಂತ? ಇಂಡಿಯನ್ಸ್ ಅವರು ಆಕ್ರಮಣ ಮಾಡಿ. ಮೊಘಲರು ಇಂಡಿಯನ್ಸ್ ಅಲ್ಲ, ದೇ ಆರ್ ಇನ್ವೇಡರ್ಸ್. ಯಾವ ರಾಜ್ಯ ಇಷ್ಟ? ಯಾವ ರಾಜ ಅಂದರೆ ಈ ಚಕ್ರವರ್ತಿ ನನಗೆ ಭಾಳ ಇನ್ಸ್ಪಿರೇಷನ್ ಅಪ್ಪ ಅನ್ನ? ಛತ್ರಪತಿ ಶಿವಾಜಿ. ಅಲ್ಲಪ್ಪಿ, ನಿನಗೆ ಫೇವ್ರೇಟ್ ದೇವರು ಯಾರು? ಆಂಜನೇಯ. ಈಗ ಆಂಜನೇಯ ಪ್ರತ್ಯಕ್ಷ ಆಗ್ತಾನಪ್ಪ, ಒಂದು 3 ವಾರ ಕೇಳಂತಾನ, ಏನೇನು ಕೇಳ್ತಿ? ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದ್ರಿ. 1 ವಾರ. ಆಮೇಲೆ ಗೌರ್ಮೆಂಟ್ ಜಾಬ್ ಸಿಗೋದ್ರಿ. ಮತ್ತೆ ನನ್ನ ತಮ್ಮದವ್ರು ಅವರೆಲ್ಲರೂ ಚೆನ್ನಾಗಿರ್ಬೇಕು. ಓಕೆ. ನೀನಪ್ಪಿ? ದೇವರೇ ಬಂದು ಪ್ರತ್ಯಕ್ಷ ಆದರೆ 3 ವಾರ ಕೇಳಿದ್ರೆ ಏನು ಕೇಳ್ತಿ? ಹಾಂ. ಏನು 3 ವಾರ ಏನಾರ ಕೇಳ್ಬೋದು ನೀನು? ತಂದೆ ತಾಯಿ ಚೆನ್ನಾಗಿ ನೋಡ್ಕೊದ್ರಿ. ಹಾಂ. ನಮ್ಮ ತಾತ ಅವರೆಲ್ಲ ಚೆನ್ನಾಗಿ ಇರೋದ್ರಿ. ಹಾಂ. ಮತ್ತೆ ಯಾರನ ಕಟ್ಟಾಯ್ತಾ? ಅಪ್ಪಿ, ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿದಾವ ನಮ್ಮ ವೇದಿಕ್ ಸೈನ್ಸ್ ಪ್ರಕಾರ? 9 ಇದ್ದವು ರೀ, ಅದ್ರಾಗ 1 ತೆಗ್ದಾರ್ರಿ. ಹಾಂ. ಯಾವುದದು ತೆಗ್ದಿದ್ದು? ಪ್ಲೇಟೋ. ಒಂದು 4 ಗ್ರಹಗಳ ಹೆಸರು ಹೇಳಪ್ಪ. ಬುಧ, ಗುರು, ಶುಕ್ರ, ಶನಿ, ಮಂಗಳ, ನೆಪ್ಚೂನ್, ಯುರೇನಸ್. ಓಕೆ. ಈಗ ನಿನ್ನ ಮುಂದಿನ ಗುರಿ ಏನಪ್ಪಿ? ದೊಡ್ಡವನಾದ್ಮ್ಯಾಗ ನೀನು ಏನಾಗ್ತೀಯ ಅಂತ? ನಮ್ಮ ದೊಡ್ಡಪ್ಪನಕಿನ್ನ ದೊಡ್ಡ ಡಾಕ್ಟ್ರ. ಓಕೆ. ಇವತ್ತು ನ್ಯಾಷನಲ್ ಎಂಟರ್ಪ್ರಿನರ್ಶಿಪ್ ಡೇ, ಅಂದರೆ ಒಂಥರ ಬಿಸ್ನೆಸ್ಸು ತೊಗೊಳೋದು, ಎಂಟರ್ಪ್ರಿನರ್ಶಿಪ್ ಬಗ್ಗೆ ಇರೋದು. ನಿಮಗೆ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಬಿಸ್ನೆಸ್ ಮಾಡಿ ಎಂಟರ್ಪ್ರಿನರ್ಶಿಪ್ ಮಾಡೋದು ಈಸಿನಾ, ಏನು ಬಿಡಪ್ಪ ಯಾಕೆ ರಿಸ್ಕ್ ಅಂತ ಒಂದು ಯಾವುದೋ ಜಾಬ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ ಓದೋಕ್ಕೆ ಈಗಿನ ನಿಮ್ಮ ಪರಿಸ್ಥಿತಿಯಲ್ಲಿ ಯಾವುದು ನಿಮಗೆ ಇಷ್ಟ? ನಿಮ್ಮ ಅನಿಸಿಕೆ ಏನಣ್ಣ? ಬಿಸ್ನೆಸ್ ಅಣ್ಣ. ನಿಮಗೆ ಬಿಸ್ನೆಸ್ ಮಾಡಬೇಕಂದ್ರೆ ಯಾವ ಸೆಕ್ಟ್ರಲ್ಲಿ, ಅಂದರೆ ಹೋಟೆಲ್ ಸೆಕ್ಟರ್ ಅಲ್ಲ, ಆ ಥರ ಈ ಸೆಕ್ಟರ್ಸ್ ಇರ್ತಾವಲ್ಲ, ನಿಮಗೆ ಬಿಸ್ನೆಸ್ ಮಾಡಿದ್ರೆ ಏನು ಸಾರಿಗೆ ಸಂಸ್ಥೆದಾಗ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲೆಲ್ಲ ಯಾವ ಕೆಟಗರಿಯಲ್ಲಿ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಅಣ್ಣ? ವೆರೈಟಿ ಏನಂತಂದ್ರೆ ಒಂದು ಹೋಟೆಲ್ ಆದ್ರೆ ಬೆಸ್ಟ್. ಯಾಕಂತ ಹೋಟೆಲ್ ಬಿಸ್ನೆಸ್ ಬೆಸ್ಟ್. ನಿಮ್ಗೆ ಏನಾರು ಐಡಿಯಾ ಇತ್ತಾ ಹೋಟೆಲ್ ಬಿಸ್ನೆಸ್ ಇದನ್ನು ಮಾಡೋದು? ಐಡಿಯಾ ಏನಿಲ್ಲ, ಆದ್ರೂ ಬೆಸ್ಟ್ ಅನಿಸ್ತದೆ ಅದು. ಈಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಫಂಡಿಂಗ್ ಬೇಕಾಗ್ತೈತೆ. ಮನೇಲೆಲ್ಲ ಸ್ವಲ್ಪ ಬಿಲೀವ್ ಮಾಡೋದು ಕಷ್ಟ. ಬಿಸ್ನೆಸ್ ಮಾಡ್ತೀನಪ್ಪ ಅಂದರೆ ಮನೆಯಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಅದನ್ನು ನಮ್ಮ ಈಗಿನ ಯುವ ಜನತೆಗಳು ಫಂಡಿಂಗ್ ಮಾಡ್ಕೊಳೋದು ಹೆಂಗೆ, ಬಿಸ್ನೆಸ್ನ ಸೆಟಪ್ ಮಾಡೋದು ಹೆಂಗೆ ಈಗಿನ ಕಾಲದಾಗ ನಿಮ್ಗೆ ಏನಾರು ಅನಿಸಿಕೆ? ಬಿಸ್ನೆಸ್ ನೀವು ಅನ್ಕೊಂಡಂಗೆ ದುಡ್ಡು ಬೇಕು, ಇಲ್ಲಂತಲ್ಲ.
ಬಟ್ ಅದರಲ್ಲಿ ಏನಂತಂದರೆ ಚಿಕ್ಕ ಬಿಸ್ನೆಸ್ ಫಸ್ಟು ಫಂಡಿಂಗ್ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಸೆಲ್ಫ್ ಸಸ್ಟೈನಬಿಲಿಟಿ. ಆ ಥರ ಫಸ್ಟ್ ದುಡ್ಡು ಎಷ್ಟಿದೆ, ಆಮೇಲೆ ನಮ್ಮ ಮೈಂಡಲ್ಲಿ ಏನು ದುಡ್ಡಿಲ್ವಾ ಅಥವಾ ಏನು ಮ್ಯಾನೇಜ್ ಆಗಲಿಲ್ಲ ಅಂದ್ರೂ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ತಕ್ಕನೇ ನಾವು ಮಾಡ್ಕೊಂತ ಬಿಸ್ನೆಸ್. ಆ ಥರ ನಮ್ಮ ಬೆಳೀತಾ ಬಿಸ್ನೆಸ್ ಇವತ್ತು 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ಬಿಸ್ನೆಸ್ ಬೆಳೀತೇ ಹೊರತು ಲಾಸ್ ಆಗಲ್ಲ ಅಣ್ಣ. ಅದೇ ಈಗಿನ